ಇದೇನ್ಲ ಪಾಪ ಇದು ಬೆಳಿಗ್ಗೆ ನಾನು ಒಂದೇ ಸಂಖ್ಯೆ ಸ್ವಾನೆ ಇಟ್ಕೊಂಡ್ಬಿಟ್ಟೈತಲ್ಲ ಇದು. ಆ ಇವತ್ತು ಯಾಕೆ ಆತ್ಲಾಗ ನೆಮ್ಮದಿನೇ ಇಲ್ಲ ಕಳ್ಳ ಆತ್ಲಾಗಿ. ಬೆಳಿಗ್ಗೆನೆ ಬೇರೆ ಆ ಅಡಿಕೆ ಕದ್ದಿರೋದು ಬೇರೆ ನೋಡ್ಕೊಂಡ್ ಬಂದ್ಬಿಟ್ಟಿದ್ದಕ್ಕೂ ಅದಕ್ಕೂ ಮನ್ಸೇ ಇಲ್ಲ ಕಳ್ಳ ಆತ್ಲಾಗಿ. ನೆಮ್ಮದಿನೇ ಇಲ್ದಂಗೆ ಆಗೋಗ್ಬಿಟ್ಟೈತೆ. ಅಲ್ಲ ಕಣ್ಲ ಪಾಪ. ಲೈ, ನಿನ್ಗೇನಾದ್ರೂ ವಿಷಯ ಏನಾರು ಗೊತ್ತಾಯ್ತೇನೋ ವಿಚಾರಿಸು, ಎಲ್ಲರ ಕಡೆನೂ ವಿಚಾರಿಸು ಒಂದ್ ಸ್ವಲ್ಪ ಅಂತ ಹೇಳಿದ್ದೆ. ಯಾರ ಸುಳಿವೇನಾರ ಸಿಕ್ತೇನ ಯಾರ ಕದ್ದಿರೋದು? ಆ ಈ ದಿನಾಲೂ ಹಿಂಗೆ ಆಗ್ತಿದ್ರೆ, ತಿಂಗಳಿಗೆ ಒಂದ್ 2-3 ಸಲ ಹಿಂಗೆ ತೋಟದಲ್ಲಿ ಕಳ್ತನ ಆಗ್ತಿದ್ರೆ ಏನೋ ಮಾಡೋದು, ಏನು ಮಾಡೋದಂತ ಒಂದೂ ಗೊತ್ತಾಗ್ತಿಲ್ಲ ಕಣ ನನಗೆ ಈಗಳಲ್ಲ. ಆ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡ್ತೀಯಾ? ಸುಮ್ಮನೆ ಅದು CC ಕ್ಯಾಮ್ರಾ ಅಂತ ಹೇಳ್ತಾರಲ್ಲ, ಅದು ಹಾಕಿಸ್ಬಿಡೋಣ ಏನಾತ್ಲಾಗಿ. ಅದು ಹಾಕ್ಸಿರನೆ ಕಣ ಉತ್ತಮ ಆಗೋದು. ಅಪ್ಪ, ಅದು ಹಾಕ್ಸನಂತೆ. ನಾನು ವಿಚಾರಿಸಿದ್ದೀನಿ, ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ, ಮಾತಾಡಿದ್ದೀನಿ. ಅವ್ರು ಬಂದು ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದ್ಸಲಿ ಹೋಗ್ಬಿಟ್ಟು ಬೇರೆ ಯಾರೋ ನನ್ನ ಫ್ರೆಂಡಿನ ತೋಟದಲ್ಲಿ ಹಾಕ್ಸಿದಾರಂತೆ. ಯಾವ ರೀತಿ ಹೆಂಗೆ ಏನು ಎತ್ತ ಎಷ್ಟಾಯಿತು ಖರ್ಚೆಲ್ಲ ಅದೆಲ್ಲ ಒಂದ್ಸಲಿ ಹೋಗಿ ತಿಳ್ಕೊಂಡು ಬಂದು ಒಂದ್ಸಲಿ ಹಾಕ್ಸೋಣ. ಅದಕ್ಕೇನೆ ಇವತ್ತು ಬೆಳಗ್ಗೆಯಿಂದ ನಾವು ಮಾತಾಡಿದ್ದೀನಿ. ಹೋದ್ಸಲಿನೇ ಕಳ್ತನ ಆದಾಗ್ಲೇನೆ ನಾನು ಇದೇ ಐಡಿಯಾ ಹುಡುಕಿದ್ದೆ, ಆದರೆ ನೋಡೋಣ ಅಂತ ಸುಮ್ಕಾಗಿದ್ದೆ. ಆದರೆ ಇದು ಯಾಕೆ ಭಾಳ ಅತಿ ಆಯಿತು, ಬಿಡಬಾರ್ದು ಕಣಪ್ಪ. ಏನಾದರೂ ಆಗ್ಬಿಟ್ಟು ನೋಡಮ್ಮ ಹಾಕ್ಸನಂತೆ. ನನಗೂ ಯಾರ್ದು ಸುಳಿವೇನು ಸಿಕ್ಕಿಲ್ಲ ಕಣಪ್ಪ. ಯಾರು ಹೇಳ್ತಾರೆ ಹೇಳು? ಯಾರು ಮಾತಾಡಲ್ಲ. ಎಲ್ಲರೂ ಗುಸು ಪೀಸು ಅಂತ ಮಾತಾಡ್ಕೊಳ್ತಾರೆ. ಅವ್ರ ಪಾಡಿಗೆ ಅವ್ರು ಸುಮ್ಕಾಗ್ತಾರೆ. ಹ್ಞೂ, ಏನು ಮಾಡೋಣ ಹೇಳು ಇವಾಗ? ಯಾರಿಗೂ ಕೇಳೋಕ್ಕಾಗಲ್ಲ, ಯಾರಿಗೂ ಬಿಡೋಕ್ಕಾಗಲ್ಲ ಕಣಪ್ಪ. ಬಾರಪ್ಪ, ತೋಟದ ಕಡೆನಾರು ಹೋಗಿ ಬರೋಣ ಒಂದು ಗಳಿಗೆ. ತೋಟದ ಕಡೆನಾ? ಅಯ್ಯೋ, ನನ್ಗೆ ಯಾಕೆ ಮನ್ಸು ಇಲ್ಲ ಕಣ ಇವತ್ತು ಪಾಪ. ಅಲ್ಲಿ ಹೋದ್ರೆ ಅಡಿಕೆ ಮರ ಎಲ್ಲ ನೋಡಿರೆ, ನನಗೆ ಅಡಿಕೆ ಕದ್ದಿರೋದು ಆ ಗೋನ್ಸ್ಲೆಲ್ಲ ಕುಯ್ದಿರೋದು ನೋಡಿರೆ ಹೊಟ್ಟೆ ಉರಿದೋಗಂಗೆ ಆಗುತ್ತೆ ಕಳ್ಳ ಪಾಪ. ಲೈ, ಹ್ಞೂ, ಆ ಗೊನೆಗಳೆಲ್ಲ ಕುಯ್ದಿರೋದು ನೋಡಿರೆ ನನಗೆ ಹೆಂಗಾಗುತ್ತಂದ್ರೆ ಹೇಳ್ಕೋಬಾರ್ದು. ಅತ್ಲಾಗಿ ಇಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ನಾವು ಬೆಳೆಸಿ ಎಲ್ಲ ನೀರು ಗೊಬ್ಬರ ಎಲ್ಲ ಕೊಟ್ಟು ನಾವು ಕಷ್ಟಪಟ್ಟು ಬೆಳೆಯೋದು, ಯಾರೋ ಬಂದ್ಬಿಟ್ಟು ರಾತ್ರಿ ಕದ್ಕೊಂಡು ಹೋದ್ರೆ ಹೊಟ್ಟೆ ಉರಿಯಲ್ವಲ್ಲ ಪಾಪ. ಬೆಳಿಗ್ಗೆಯಿಂದ ನನಗೆ ತಿನ್ನಕ್ಕಾಗ್ತಿಲ್ಲ, ಊಟ ಮಾಡೋಕ್ಕಾಗ್ತಿಲ್ಲ, ಮನ್ಸೇ ಸಮಾಧಾನ ಇಲ್ಲ ಅತ್ಲಾಗಿ. ಒಟ್ನಲ್ಲಿ ನೆಮ್ಮದಿನೇ ಇಲ್ದಂಗೆ ಆಗೋಗ್ಬಿಟ್ಟೈತೆ. ಅಷ್ಟು ಬೇಜಾರಾಗ್ತೈತೆ ನನಗೆ. ನನಗೂ ಅಷ್ಟೇ ಕಣಪ್ಪ. ಸತಿನೂ ಪ್ರತಿ ಸಲಿನೂ ಕೂಡ 2 ಗೊನೆ 3 ಗೊನೆ ಹಿಂಗೆಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಿದ್ರಲ್ಲ. ಬಿಡತ್ಲಾಗಿ ಯಾರೋ ಒಬ್ರು ಅತ್ಲಾಗಿ ಯಾರೋ ಮಾಡ್ಕೊಂಡು ಹೋಗಿದಾರ ಅತ್ಲಾಗಿ. ಸುಮ್ಕಾಗ್ಬಿಡೋಣ ಅತ್ಲಾಗಿ, ಅದನ್ನೇ ದೊಡ್ಡದು ಮಾಡೋದು ಬೇಡ ಅಂತ ನಾನು ಇಷ್ಟು ದಿವಸ ಸುಮ್ಕಾಗ್ತಿದ್ದೆ ಕಣಪ್ಪ. ಆದರೆ ಇವಾಗಂತೂ ಈ ರೀತಿ ಕಳ್ತನ ಆಗಿರೋದು ನೋಡಿದ್ರೆ ಹೊಟ್ಟೆ ಎಲ್ಲ ಉರಿದೋಗಂಗೆ ಆಗ್ತೈತೆ ಕಣಪ್ಪ. ನಿನ್ನ ಮುಂದೆ ಹೇಳ್ಕೊಳಕ್ಕಾಗ್ತಿಲ್ಲ. ನೀನು ಇನ್ನೂ ಕೂಡ ಕುಗ್ಗೋಗ್ತೀಯ, ಬೇಜಾರಾಗ್ತೀಯ ಅಂತ ನಿನ್ನ ಮುಂದೆ ಹೇಳ್ಕೊಳ್ತಿಲ್ಲ ಅಷ್ಟೇ ಕಣಪ್ಪ. ಇರ್ಲಿ ಕಣ್ಬಿಡು. ಇವಾಗ ಏನು ಮಾಡೋಣ, ಒಂದ್ಸಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ವಿಚಾರಿಸೋಣ. ನಾವು ಹೋದ್ಸಲನೇ ಕೊಡಬೇಕಿತ್ತು, ನಾವು ಭಾಳ ತಪ್ಪು ಕೆಲಸ ಮಾಡ್ಕೊಂಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರು ವಿಚಾರಿಸ್ಬಿಟ್ಟು ಅದು ಯಾರು ಕಳ್ಳರು ಏನು ಅಂತ ಹಿಡಿದು ಬಿಡೋರು ಅವರು. ತಪ್ಪು ಕೆಲಸ ಮಾಡಿಬಿಟ್ಟು. ಬಾರಪ್ಪ, ತೋಟದ ಕಡೆನಾದ್ರೂ ಹೋಗಿ ಬರೋಣ ಒಂದು ಗಳಿಗೆ. ಇಲ್ಲ ಕಣ್ ಹೋಗ್ಲಾ. ಅಲ್ಲ ಕಳ್ಳ, ಇವ್ನು ಎತ್ಲಾಗ ಹೋದ್ನಲ್ಲ ನಿನ್ ತಮ್ಮ. ಏನೋ ಊಟ ಮಾಡ್ಕೊಂಡು ಆರಾಮಾಗಿ ಮನೆಯೊಳಗೆ ಮಲ್ಕೊಂಡ್ಬಿಟ್ಟಿದಾನ. ಒಳ್ಳೆ ಚಳಿಗೂನು ಮಳೆ ಬರ್ತಿರೋದಕ್ಕೂ ಅದಕ್ಕೂ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಅಪ್ಪ ಅಣ್ಣ ಇಲ್ಲ ಮಂತವ, ಹೋಗಿ ತೋಟದ ಕಡೆ ಏನಾಗೈತೆ ಏನು ಎತ್ತ ಅಂತ ವಿಚಾರಿಸ. ನಾನು ನೋಡೋಣ ಅಲ್ಲಿ ಏನೇನಾಗೈತೆ ಪ್ರತಿಯೊಂದನು ಸ್ವಲ್ಪ ನೋಡೋಣ ಅಂತ. ಜ್ಞಾನ ಬೇಡವಾ ಅವನಿಗೆ? ನಮ್ಮ ಅಣ್ಣನೂ ನಮ್ಮ ಅಪ್ಪನೂ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲೋ ಕೆಲಸಕ್ಕೆ. ಏನೋ ಕೆಲಸ ಐತೆ ಹೋಗಿದ್ದಾರೆ, ಅವ್ರಿಗೆ ಬೇಜಾರಾಗ್ಬಿಟ್ಟೈತೆ. ನಾನಾದ್ರೂ ಹೋಗೋಣ ತೋಟದ ಕಡೆ. ಏನು ಜ್ಞಾನ ಇಲ್ಲ. ಎಲ್ಲ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೊಳಕ್ಕೆ ಹೇಳು. ಇನ್ನೇನು ಮೊದ್ಲಿಂದಾನು ಅಷ್ಟೇ ಅಲ್ವಾ, ಇನ್ನೇನು ಅವ್ನು ಮಾಡ್ತಿರೋದು. ಇನ್ನೇನು ನಾವೇ ಸಾಕ್ಬಿಡೋಣತ್ಲಾಗಿ, ಇನ್ನೇನು ಮಾಡೋಕ್ಕಾಗುತ್ತೆ? ಸಾಮಾನ್ಯಕ್ಕೆ ಅವನು ಎಲ್ಲಾದ್ರೂ ತೋಟದ ಕಡೆ ಎಲ್ಲಾರು ಹೋಗಿರ್ಬೇಕು. ತಡಿಯಪ್ಪ, ನೀನು ಮಂತಾಲು ಇಲ್ಲ ಕಣಪ್ಪ. ಅವನು ತಿಂಡಿ ಮಾಡ್ಕೊಂಡು ಹೋದವನಂತೆ. ನೋಡೋಣ ತಡಿಯಪ್ಪ, ಒಂದ್ಸಲ ವಿಚಾರಿಸ್ತೀನಿ. ಸುಮ್ಮನೆ ನೀನು ಅವನ ಮೇಲೆ ಬೈಬೇಡ ಕಣಪ್ಪ, ಹಿಂಗೆಲ್ಲ ಕೋಪ ಮಾಡ್ಕೋಬೇಡ. ಯಾಕಪ್ಪ ಪದೇ ಅವನ ಮೇಲೆ ಕೋಪ ಮಾಡ್ತಿದ್ಯಾ, ರೇಗಾಡ್ತಿದ್ಯಾ? ನೋಡಂತಡಿ. ಹೋಗಿದ್ರು ತೋಟದ ಹತ್ರನೇ ಹೋಗಿರ್ಬೋದಲ್ಲ, ಯಾರಿಗೆ ಗೊತ್ತು? ತೋಟದ ಹತ್ರ ಹೋಗಿ ಏನಾದ್ರೂ ಕೆಲಸನಾದ್ರೂ ಮಾಡ್ತಿರ್ಬೋದು. ನೋಡಿ ಇವರು ಹೆಂಗ್ ವಹಿಸ್ಕೊಂಡು ಮಾತಾಡ್ತಾರಂತ, ಅವ್ರ ತಮ್ಮ ಅಂತ. ಇವರಿಂದಾನೇ ಆಗ್ತಿರೋದು. ಇವ್ರಿಗೆ ಮೊದ್ಲು ಬುದ್ಧಿ ಕಲಿಸ್ಬೇಕು ನಾನು. ಅಲ್ಲ, ಮಾವ ಬೈತಿದಾರ ತಾನೆ, ತಮ್ಮ ಅಂತ ಏನು ವಹಿಸ್ಕೊಂಡು ಮಾತಾಡ್ತಿದ್ದಾರೆ. ಹೆಂಗ ಮಾವ ಅತ್ತೆ ಮನೆ ಒಳಗಡೆ ಸೇರಿಸ್ಕೊಳ್ತಿರಲ್ಲ ಅವ್ರಿಬ್ರಿಗೂ, ಗಂಡ ಹೆಂಡತಿ ಇಬ್ರಿಗೂ. ಹೆಂಗ್ ಬಂದ್ರು ಹಂಗೆ ಲಗೇಜ್ ಸಮೇತ ವಾಪಸ್ ಕಳ್ಸೋರು ಇವರೇ ಇದ್ದವ್ರು. ದೊಡ್ಡದಾಗಿ ತಮ್ಮ ಅನ್ಕೊಂಡ್ಬಿಟ್ಟು ಮನೆ ಒಳಗಡೆ ಸೇರಿಸ್ಕೊಂಡ್ಬಿಟ್ರು ಅತ್ಲಾಗಿ. ನನಗೆ ಇವ್ರ ಮೇಲೆ ಇವರಿಂದಾನೇ ಎಲ್ಲ ಆಗ್ತಿರೋದು. ಏನ್ಲ ಅಂದೆ ಪಾಪ ನೀನು ನಾಗರಾಜ? ತೋಟದ ಹತ್ರ ಅವನು ಹೋಗಿರ್ತಾನ? ಅಯ್ಯೋ, ಚೆನ್ನಾಗಿ ಹೇಳ್ದೆ ಕಣ ನೀನು. ಈಗ ಹೇಳ್ದಲ್ಲ ನೀನು, ಒಪ್ಕೊಳೋ ಮಾತೇನೆ. ಅಲ್ಲ ಕಳಲಿ, ಅವನು ತೋಟದ ಹತ್ರ ಹೋಗ್ಬಿಟ್ಟು ಮೈ ಬಗ್ಸಿ ಕೆಲಸ ಮಾಡನ್ವಿ ಅಲ್ಲ ಪಾಪ. ಕೆಲಸ ಮಾಡೋನು ಅವನು. ಅಯ್ಯ ಸುಮ್ಕಿರು, ನೀನೆಲ್ಲ ಭ್ರಮೇಲಿದ್ಯಾ ಕಳ್ಳ ಪಾಪ, ನೀನು ಭ್ರಮೇಲಿದ್ಯಾ. ಅವನ ಮೇಲೆ ಇಷ್ಟೊಂದೆಲ್ಲ ನಂಬಿಕೆ ಇಟ್ಕೊಳಕ್ ಹೋಗ್ಬೇಡ. ಅದ್ ಎಲ್ಲಿ ಹುಡುಗರ ಜೊತೆ, ಊರ್ ಹುಡುಗರ ಜೊತೆ, ಪೋಲಿ ಹುಡುಗರ ಜೊತೆ ಕಟ್ಟೆ ತಾವು ಕುತ್ಕೊಂಡ್ಬಿಟ್ಟು ಹರಟೆ ಹೊಡ್ಕೊಂಡು ಕುತ್ಕೊಂಡಿದ್ದಾನೋ ಯಾರಿಗ್ ಗೊತ್ತು. ಅವನಿಗೆ ನೀನು ತೋಟದ ಹೋಗ್ಬಿಟ್ಟು ಕೆಲಸ ಮಾಡ್ತಾನೆ ಅಂದ್ಕಡಿದ್ಯಾ ಅವನು?
ನೀನು ಮುಂದೆ ಒಂದು ಸ್ವಲ್ಪ ನನ್ನ ಅಣ್ಣ ಏನು ಅಂತಿಲ್ಲ ಅಂತ ನೀನು ಮುಂದೆ ಒಂದು ಸ್ವಲ್ಪ ಭಾಳ ಒಳ್ಳೆ ಒಂಥರ ಕಾಣಿಸ್ಕೊಂತಿರ್ಬೇಕು ಆಟೆಯ. ಅದು ಬಿಟ್ರೆ ಅವನ ಮೇಲೆ ಏನಾದ್ರು ನೆಂಬಕ್ ಹೋಗಿದ್ಯಾ? ನಾನು ಅವ್ರ ಅಪ್ಪ ಭಾಳ ಟೈಮ್ ನೋಡ್ಬಿಟ್ಟಿದ್ದೀನಿ ಅವನಿಗೆ. ಅವನ ಬುದ್ಧಿ ಏನಂತ ಭಾಳ ಚೆನ್ನಾಗಿ ನನಗೆ ಗೊತ್ತಾಗ್ಬಿಟ್ಟೈತೆ. ಸುಮ್ಕಿರು, ನನಗೆಲ್ಲ ಹೇಳಕ್ ಬರಬೇಡ ನೀನು. ಈಗಳಲ್ಲೇ ಪಾಪ ನಾಗರಾಜ, ಅವನಿಗೆ ನಂಬ್ಕೊಂಬಿಟ್ಟು ನೀನು ಏನಾರು ನಂಬಿಕೆ ಇಟ್ಕೊಂಬಿಟ್ಟು ಏನಾರು ವ್ಯಾರ ಏನಾರ ಕೊಟ್ಗಿಟ್ಟಿಯೋ ಮತ್ತೆ ಯಾಕೆ ಬೇಕು ಮತ್ತೆ? ಎಲ್ಲ ಕದ್ದು ಮಾರ್ಕೊಂಡು ಹೋಗ್ಬಿಟ್ರು ಆಯ್ತು ಮತ್ತೆ. ಭಾಳ ಜೋಪಾನಾಗಿರಪ್ಪ ಮತ್ತೆ ನೀನು. ನಮ್ಮ ಮಾವ ಮಾತ್ರ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಹೇಳ್ತಿದ್ದಾರೆ ಮಾತ್ರ ಕರೆಕ್ಟ್ ಆಗಿ ಅಂದ್ರೆ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಇನ್ನೊಂದ್ ಸ್ವಲ್ಪ ಹೇಳ್ಬೇಕು, ಇನ್ನೊಂದ್ ಸ್ವಲ್ಪ ಬೈಬೇಕು. ನಾನ್ ನೋಡಿ ಇವಾಗ ನಮ್ಮ ಮಾವಂಗ್ ಇನ್ನೊಂದ್ ಸ್ವಲ್ಪ ಹಾಕೊಡ್ತೀನಿ. ಅಲ್ಲ ಕಣ ಮಾವ, ಅಲ್ಲ ಇವ್ರಿಗೆ ಒಂದ್ ಸ್ವಲ್ಪ ಪರಿಜ್ಞಾನ ಅಂತಾನೆ ಬೇಡವ ನಮ್ ನಿಂಗಪ್ಪಂಗೆ? ಅಲ್ಲ ನೀವು ಇವರು ಎಲ್ಲ ಹೋಗಿದಾರ ಏನೋ ಕೆಲ್ಸದ ಮೇಲೆ, ಒಂದ್ ಸ್ವಲ್ಪ ತೋಟದ ಹತ್ರ ಹೋಗೋಣ. ತೋಟದಲ್ಲೆಲ್ಲ ಕಳ್ತನ ಆಗೈತೆ, ಜವಾಬ್ದಾರಿ ತಗೊಂಡ್ಬಿಟ್ಟು ಏನಾರ ನೋಡ್ಕೊಳ್ಳೋಣ. ಏನು ಬೇಡವೇನು ಮಾವ? ಅಲ್ಲ ನೀವು JCB ಕರ್ಸ್ಬಿಟ್ಟು ಇವತ್ತು ಎಲ್ಲ ಕೆಲಸ ಮಾಡ್ತಾನ, ಅಲ್ಲಿ ಬೇಲಿ ಎಲ್ಲ ತಗ್ಸೋಣ ಅಂತ ಹೇಳ್ತಿದ್ರಿ ಅಲ್ವಾ? ಜವಾಬ್ದಾರಿ ತಗೊಂಡ್ಬಿಟ್ಟು ಮಾಡಲ್ಲ, ಸುಮ್ನೆ ಮುಂದೆ ಹಿಂಗಿರ್ತಾರೆ. ಏನಪ್ಪ ಅತ್ಲಾಗಿ ಪಾಪ ನಿಮ್ಗೂ ವಯಸ್ಸಾಯ್ತು, ಎಷ್ಟು ದಿವಸ ಅಂತ ನೀವೇ ಮಾಡ್ತಿರ್ತಾರೆ ಹೇಳಿ? ಯಾಕೆ ಮಾವ ಹಿಂಗಾಡ್ತಾರ ಇವ್ರು? ಇವ್ರಿಗೆ ಜವಾಬ್ದಾರಿ ಅನ್ನೋದು ಇಲ್ವನ್ ಮಾವ ಇವ್ರಿಗೆ? ಅಯ್ಯೋ ಸುಮ್ಕಿರ ಮಾತ್ಲಾಗಿ, ಅವನಿಗೆ ಜವಾಬ್ದಾರಿನ ಅಂದ್ರೆ ಅವನಿಗೆ ಏನಂತಾನೆ ಗೊತ್ತಿಲ್ಲ ಕಣಮ್ಮ. ಅಲ್ಲ ಅವನಿಗೆ ಜವಾಬ್ದಾರಿ ಅನ್ನೋದು ಇದ್ದಿದ್ರೆ ಅವ್ನ್ ಯಾಕಮ್ಮ ಇಲ್ಲಿ ಬರ್ತಿದ್ದ? ಅವ್ನ್ ಯಾಕೆ ಇಲ್ಲಿ ಬರ್ತಿದ್ದ? ನಾನ್ ಕೊಟ್ಟಿರೋ ಆಸ್ತಿ ಎಲ್ಲ ಊರಿಗೆ ಸಾವುಕಾರ ಮಾಡಿ ಬಂದಿದ್ದೆ ಅವನಿಗೆ. ಒಂದೇ ದಿವಸಕ್ಕೆ ನಾನ್ ಕೊಟ್ಟಿರೋ ಆಸ್ತಿ ಎಲ್ಲ ಮಾರ್ಕೊಂಡ್ಬಿಟ್ಟು ಇಲ್ಲಿ ಯಾಕೆ ಬರ್ತಿದ್ದ ಅವನು ಬ್ಯಾಗ್ ಇಟ್ಕೊಂಡ್ಬಿಟ್ಟು? ಅವ ಆದ್ರೂನು ಏನಾರ ತಿಳ್ಕೊಳ್ಳಿ ಮಾವ ನೀವು. ನಿಂಗಪ್ಪ ಇವೆಲ್ಲಾನು ಮಾಡಬಾರ್ದಿತ್ತು ಕಣ ಮಾವ. ನೀವು ಕಷ್ಟಪಟ್ಬಿಟ್ಟು ಇಷ್ಟೊಂದೆಲ್ಲ ಶ್ರಮ ವಹಿಸಿ ಮಾಡಿರೋ ಆಸ್ತಿಗಳೆಲ್ಲ ಅದ್ ಹೆಂಗ್ ಮಾಡ್ಬಿಡ್ತಾರ ಮಾವ? ಅದ್ ಹೆಂಗೆ ಮನ್ಸು ಬಂದ್ಬಿಡುತ್ತ ಮಾವ ಅವರಿಗೆ? ಅಯ್ಯೋ 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 ಅಯ್ಯೋ, ಅದೇನ್ ಕೆಟ್ಟ ಬುದ್ಧಿ ಕಲ್ತಿದಾರೋ ಏನೋ ಮಾವ ಅತ್ಲಾಗಿ. ಅಂತವ್ರು ಮನೇಲಿ ಇರಬಾರ್ದು ಕಣ ಮಾವ. ನೀನ್ ಏನಾರ ತಿಳ್ಕ. ಏ ಕುಸುಮ, ಏನು ನಿನಗೆ ಇಲ್ಲಿ ಕೆಲಸ ಇಲ್ಲಿ? ಏನು ಕೆಲಸ? ಆವಾಗ್ಲಿ ನಾನು ನೋಡ್ತಿದ್ದೀನಿ. ಏನು ಭಾಳ ಜೋರಾಗಿ ಮಾತಾಡ್ತಿದ್ದೆ ಇಲ್ಲಿ ಬಂದ್ಬಿಟ್ಟು. ನಾನು ಅಪ್ಪ ಮಾತಾಡ್ತಿದ್ದೀವಿ ತಾನೆ, ಮಧ್ಯದಲ್ಲಿ ನೀನೇನು ಮಾತಾಡಕ್ ಬರೋದು ನೀನು? ನಡಿ ಒಳಗಡೆ. ಇಲ್ದವೆಲ್ಲ ಮಾತಾಡಕ್ ಬರ್ತಾಳೆ ಇಲ್ಲಿ, ಸುಮ್ಮನೆ ಹೋಗಿ ನಡಿ ಒಳಗಡೆ ಹೋಗಿ. ಅಯ್ಯೋ ರೀ, ನಾನೇನು ಮಾತಾಡಕ್ಕೇನು ಬಂದಿರಲ್ಲ ಮಾವಯ್ಯ. ಮತ್ತೆ ಬೆಳಿಗ್ಗೆನೂ ಸರಿಯಾಗಿ ತಿಂಡಿ ತಿಂದಿರಲ್ವಲ್ಲ, ಅದಕ್ಕೆ ಏನೋ ಅಡಿಗೆ ಮಾಡಿದೀನಿ. ನುಗ್ಗೆಕಾಯಿ ಸಾಂಬಾರ್ ಮಾಡ್ಬಿಟ್ಟು, ಅವ್ರಿಗೆ ನುಗ್ಗೆಕಾಯಿ ಸಾಂಬಾರ್ ಅಂದ್ರೆ ಬಲು ಇಷ್ಟ ಅಲ್ವಾ, ಮುದ್ದೆ ಮಾಡಿದ್ದೆ. ಊಟಕ್ಕೆ ಇಟ್ಕೊಂಬರೇನೇನು ಮಾವಯ್ಯ, ಊಟಕ್ಕೆ ಬನ್ನಿ ಅಂತ ಕರಿಯೇನಂತ ಬಂದೆ ಕಣ್ರಿ. ನಾನೇನು ಮಾತಾಡಕ್ಕೇನು ಬಂದಿಲ್ಲ, ಸುಮ್ಮನಿರ್ರಿ ನೀವು. ಏನೇನೋ ಮಾತಾಡ್ಬೇಡ್ರಿ ನೀವು. ನಾನೇನ್ ತಪ್ಪು ಹೇಳ್ದೆ? ಇರೋದನ್ನು ನಾನು ಹೇಳಿದೀನಿ. ಅರೆ ಅವ್ನ ತಮ್ಮನ ಬಗ್ಗೆ ಮಾತಾಡ್ಬಿಟ್ನಲ್ಲ, ಮಾವನ ಮುಂದೆ ನಾನು ಕೋಪ ಬರಂಗ್ ಮಾತಾಡ್ಬಿಟ್ನಲ್ಲ, ಅದಕ್ಕೆ ಇವರಿಗೆಲ್ಲ ಹೊಟ್ಟೆ ಕಿಚ್ಚು. ಇಲ್ದವೆಲ್ಲ ಹೇಳ್ಕೊಡ್ತಿದ್ದಾಳಂತ. ಒಂದಲ್ಲ ಒಂದ್ ದಿವಸ ನಿಮ್ಗುನು ನಿಮ್ ತಮ್ಮನ ಬೆಲೆ ಏನಂತ ಗೊತ್ತಾಗುತ್ತೆ. ನನ್ಗೆ ಹೆಂಗ್ ಇದ್ ಮಾಡ್ತಾರ ನೋಡಿ ಇವ್ರು. ಒಂದಲ್ಲ ಒಂದ್ ದಿವಸ ನನ್ಗೆ ಐತೆ ತಡಿ. ನಿನಗೆ ಏನಾದ್ರೂ ಮಾಡ್ಬಿಟ್ಟು ಈ ಅಣ್ಣ ತಮ್ಮ ಇಬ್ರಿಗೂ ದೂರ ಮಾಡ್ಬೇಕು. ದೂರ ಮಾಡ್ಬಿಟ್ಟು ಮನೆಯಿಂದ ಆಚೆ ಕಡೆ ಹಾಕಂಗ್ ಮಾಡ್ಬೇಕು ತಮ್ಮಂಗೆ. ಹಂಗ್ ಮಾಡಿಲ್ಲ ಅಂದ್ರೆ ಇರ್ಲಿ, ನನ್ನ ಹೆಸರು ಕುಸ್ಮಾನೆ ಅಲ್ಲ. ಲೇ ಪಾಪ, ಆ ಹುಡುಗಿ ಮಾತಾಡ್ತಿರೋದ್ರಲ್ಲಿ ಏನು ತಪ್ಪಿಲ್ಲ ಕಳ್ಳ. ಅವಳಿಗೂ ಹೊಟ್ಟೆ ಉರಿ ಎತ್ಕಣೋ. ಇವನು ಇದಾನಲ್ಲ, ಇವನು ನಮ್ ನಿಂಗಪ್ಪ ಭಾಳ ಬೇಜವಾಬ್ದಾರಿನೇ ಅಂತ ಎಲ್ಲರಿಗೂ ಗೊತ್ತೈತೆ. ಅದಕ್ಕೆ ಏನ್ ಮಾತಾಡಿದ್ಲು ಆ ಹುಡುಗಿ ಅಂತ ಅವಳ ಮೇಲೆ ರೇಗಾಡ್ತಿದ್ಯಾ ನೀನು? ನೋಡು, ನೀನು ಮಾತಾಡಕ್ಕೆ ಆ ಹುಡುಗಿ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರು. ಪಾಪ ಕುಸುಮ, ಈಗ ಊಟ ಏನು ಬೇಡ ಕಣಮ್ಮ, ಒಂದು ತೊಟ್ಟು ಟೀ ಇಟ್ಕೊಂಬಾರಮ್ಮ. ಚಳಿಗೆ ಓದಕ್ಕೂ ಟೀ ಕುಡಿಯಂಗೆ ಆಗ್ತೈತೆ ನನಗೆ. ಅಪ್ಪ ತಡಿಯಪ್ಪ ಒಂಚೂರು. ನಮ್ಮ ನಿಂಗಣ್ಣ ಯಾಕೆ ಫೋನ್ ಮಾಡ್ತಿದ್ದಾನೆ? ಫೋನು ಆವಾಗ್ಲಿಂದ ನಾನು ಸೈಲೆಂಟ್ ಆಗಿಬಿಟ್ಟೈತೆ. ಯಾಕೆ ಒಂದು 5-6 ಸಲ ಫೋನ್ ಮಾಡಿದ್ದಾನೆ, ಅದೇನಾಯ್ತೋ ಏನೋ. ತಡಿಯಪ್ಪ ಒಂದು ರೈಟು. ಅಯ್ಯೋ, ಅವನಿಗೇನಾಗೈತ ಏನೋ ಹೇಳ ಮ್ಯಾಕೆ. ಅವನಿಗೆ ಯಾಕೆ ಪದೇ ಪದೇ ನೀನು ಯಾಕೆ ಫೋನ್ ಮಾಡಕ್ ಹೋಗ್ತೀಯ? ನಾನು ಹೊರಟೆ ಹೊಡ್ಕೊಂಡು ಎಲ್ಲ ಕೂತಿದ್ದೀನಿ. ಬಾರಣ ನೀನು ಕೂತ್ಕ, ಇಬ್ರು ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಏನೋ ಫೋನ್ ಗಿನ್ ಮಾಡಿ ಕರಿಯಕ್ಕೆ ಕರೆದಿದ್ದಾನೋ, ಫೋನ್ ಗಿನ್ ಮಾಡಿದ್ನೋ ಏನೋ. ಇಲ್ಲ ಅಂದ್ರೆ ಎಲ್ಲಾರ ಕಳ್ತಾನೆ ಏನಾರ ಮಾಡ್ಕೊಂಡ್ಬಿಟ್ಟು ಸಿಗಾಕೊಂಡ್ಬಿಟ್ಟಿದಾನೋ ಏನೋ. ಮಾತಾಡೋತ್ಲಾಗಿ ಇನ್ನೇನು ಮಾಡೋಕ್ಕಾಗುತ್ತತ್ಲಾಗಿ. ನಿನ್ಗಿನ್ ಯಾವಾಗ ಬುದ್ಧಿ ಬರುತ್ತೋ ಏನೋ. ನಾನು ಎಷ್ಟು ಹೇಳಿರೋ ನನ್ನ ಮಾತೇ ಕೇಳ್ತಿಲ್ಲ. ಹೇಳ್ ಪಾಪ ನಿಂಗಣ್ಣ, ಹೇಳೋ. ಹೌದಾ? ಏನ್ದ ಹೇಳ್ತಿದ್ಯಾ ಪಾಪ ನೀನು? ನೀನು ಹೇಳ್ತಿರೋದು ನಿಜ ಏನಾ? ಏ ಪಾಪ ನಿಂಗಣ್ಣ, ತಮಾಷೆ ಮಾಡಬೇಡ, ಕರೆಕ್ಟಾಗಿ ಹೇಳೋ. ಎಲ್ಲಿದ್ಯಾ ನೀನು ಇವಾಗ? ತೋಟದ ತಾವಲೆ ಇದೆಯಾ? ಹೌದಾ ಹೌದಾ, ಎಲ್ಲ ಇದಾವ? ಎಷ್ಟು, ಅಷ್ಟು ಗೊನೆನೂ ಇದಾವ? ನಾವು ಮತ್ತೆ ಬೆಳಿಗ್ಗೆ ಅಲ್ಲೇ ತೋಟದ ಹತ್ರ ಬಂದ್ವಲ್ಲ, ಕಾಣಿಸ್ಲಿಲ್ಲ. ಮತ್ತೆ ಅದೇಂಗೆ ಕಾಣಿಸ್ಬಿಡ್ತು, ಇವಾಗ ಹೆಂಗೆ ಬಂದ್ಬಿಡ್ತು ಅವೆಲ್ಲ? ಪಾಪ ಏನೋ ಐತೆ ಕಳ್ಳ. ನಿಂಗಣ್ಣ, ಎಲ್ಲೂ ಹೋಗ್ಬೇಡ, ಅಲ್ಲೇ ಇರು. ಇನ್ನು 5 ನಿಮಿಷ ನಾನು ಅಪ್ಪ ಇಬ್ರು ಬರ್ತೀವಿ, ಅಲ್ಲೇ ಇರು. ಸರಿ ಆಯ್ತು. ಪಾಪ ಉದಾಸೀನ ಮಾಡಬೇಡ ಕಣೋ, ಅಲ್ಲೇ ಇರು, ಬಂದೆ. ಒಳ್ಳೆ ಕೆಲಸ ಮಾಡಿದ್ಯಾ ಕಣಪ್ಪ. ಹೆಂಗ ನೀನು ಇವತ್ತು ತೋಟ ತಾವು ಹೋಗ್ಬಿಟ್ಟು ಭಾಳ ಒಳ್ಳೆ ಕೆಲಸ ಮಾಡಿಬಿಟ್ಟೆ. ಅನ್ಯಾಯವಾಗಿ ಎಲ್ಲ ಕೈ ತಪ್ಪು ಹೋಗ್ಬಿಡ್ತಿತ್ತು, ಅನ್ಯಾಯವಾಗಿ ಹೊಟ್ಟೆ ಎಲ್ಲ ಉರಿದೋಗ್ತಿತ್ತು ನಂದು.
ಸರಿ ಕಣಪ್ಪ, ಆಯ್ತು, ಹೆಂಗ ಒಳ್ಳೇದಾಯ್ತು. ಬರ್ತಿದೀವಿ, ಅಲ್ಲೇ ಇರು ಬಂದು. ಏನ್ಲ ಪಾಪ, ಏನ್ಲ ಒಂದು ಏನಂತಲ್ಲ, ಇದ್ಯಾಕಲ್ಲ ಮಕ ಒಂಥರ ಮಾಡ್ಕೊಂಡ್ಬಿಟ್ಟು ನೀನು? ಏನಾಯ್ತಲ್ಲ, ಏನ್ ನೆಡ್ಬಿಟ್ಟು ಮಾಡ್ಕೊಂಡಿದ್ದಾನಂತೂ? ಆ ತೋಡುತ್ತಾವ್ ಬರೋಣ ಅಂತ ಹೇಳ್ತಿದ್ದಾನೆ. ಎಲ್ಲಿ ಹೋಗಿದ್ದಾನಂತೆ ಅವನು? ಏನಾಯ್ತು? ಯಾರ ಜೊತೆ ಏನಾರ ಜಗಳ ಗಿಗ್ಲ ಮಾಡ್ಕೊಂಡಿದ್ದಾನ ಕೇಳ್ದಿಲ್ಲ ಪಾಪ. ಅಪ್ಪ, ಜಗಳನೂ ಇಲ್ಲ ಏನಿಲ್ಲ ಕಣಪ್ಪ. ಒಂದ್ ಸ್ವಲ್ಪ ಇವಾಗ ಅರ್ಜೆಂಟ್ ಆಗಿ ನಾವು ತೋಟದ ಹತ್ರ ಹೋಗ್ಬೇಕು. ಬಾರಪ್ಪ, ಪಟ್ಟನ್ನ ಹೋಗೋಣ ಬಾರಪ್ಪ. ಅರ್ಜೆಂಟ್ ಅಂದ್ರೆ ಬಹಳ ಅರ್ಜೆಂಟ್ ಐತೆ ಕಣಪ್ಪ. ಅದೇನೋ ನಮ್ದು ಅಡಿಕೆ ಗೊನೆ ಎಲ್ಲ ಕಳೆದೋಗಿತ್ತಲ್ಲಪ್ಪ, ರಾತ್ರಿ ಎಲ್ಲ ಕುಯ್ಕೊಂಡು ಹೋಗಿದ್ರಲ್ಲಪ್ಪ ಕಳ್ತನಿಂದ. ಅವೆಲ್ಲಾನು ತೋಟದಲ್ಲಿ ಗುಡ್ಡೆ ಮಾಡಿ ಅಲ್ಲಿ ಬಿಸಾಕಿದಾರಂತೆ, ಒಯ್ತಾ ಅಂತೆ. ಅದು ನಾವು ಹೋಗ್ಬಿಟ್ಟು ನಿಂಗಣ್ಣ ನೋಡಿದಾನೆ, ಯಾರೋ ಕದಿತಿದ್ರಂತೆ. ಎಲ್ಲಾದ್ರೂ ಚೀಲದಲ್ಲೇನ ತುಂಬ್ಕೊಂಡು ಹೋಗಕ್ಕೆ ನೋಡ್ತಿದ್ರಂತೆ. ಅಷ್ಟರಲ್ಲಿ ನಮ್ ನಿಂಗಣ್ಣ ಹೋಗಿದ್ದಾನೆ. ನಿಂಗಣ್ಣ ನೋಡಿದ ತಕ್ಷಣ ಓಡೋಗ್ಬಿಟ್ಟಿದ್ದಾರೆ, ಅವ್ರು ಎಲ್ಲಾರು ಓಡೋಗ್ಬಿಟ್ಟಿದ್ದಾರೆ. ಇವನು ಅಲ್ಲೇ ನಿನ್ಕೊಂಡು ನನಗೆ ಫೋನ್ ಮಾಡಿದಾನೆ, ಬಾರಪ್ಪ ಬೇಗ ಹೋಗೋಣ ಬಾರಪ್ಪ. ಹೆಂಗ ಕಳೆದೋಗಿದ್ದು ಕುಯ್ಕೊಂಡು ಹೋಗಿದ್ದು ಕಳ್ತನಿಂದ ಅಡಿಕೆ ಗೊನೆಗಳಾರ ಸಿಕ್ಕಿವಲ್ಲ ಸದ್ಯ. ಬಾರಪ್ಪ ಬೇಗ ಹೋಗೋಣ. ಹೌದಲ್ಲ ನಾಗಣ್ಣ, ನಡಿ ಮೊದ್ಲು. ನಾನು ಅನ್ಕಂಡೆ ಯಾರೋ ಏನೋ ಕಳ್ತನ ಮಾಡಿರ್ತಾರೆ ಗ್ಯಾರಂಟಿ ಅಂತ. ಹಂಗೆ ಆಯ್ತಲ್ಲ, ನಡಿ ಬೇಗ ಹೋಗೋಣ ನಡಿ. ಲೇ ರಂಗಣ್ಣ, ಅನುಮಾನ ಒಂಚೂರು ಬರಬಾರ್ದು ಕಳ್ಳ ಇವನಿಗೆ. ನಮ್ಮಿಬ್ರ ಮೇಲೇನಾರು ಬಂತು ಅಂದ್ರೆ ಮುಗೀತು ಕತೆ ನಮ್ದು. ಹಂಗೆ ನಡ್ಕೋಬೇಕು. ನೀನೇನು ಮಾತಾಡಬೇಡ. ನೀನು ಒಂದೊಂದು ಟೈಮು ಇರೋ ಸತ್ಯಾನ ಏನಾಯ್ತು ಹಂಗೆ ಹೇಳ್ಬಿಡ್ತೀಯ. ನಿನಗೆ ಮಾತಾಡಕ್ಕೆ ಬರಲ್ಲ. ನೀನು ಮಾತಾಡಬೇಡ, ನಾನು ಮಾತಾಡ್ತೀನಿ, ಸರಿನಾ? ಅಯ್ಯೋ ಮಲ್ಲೇಶಣ್ಣ, ಸೋಮ್ಕಿರು, ನೀನು ಯಾಕೆ ಇಲ್ದವೆಲ್ಲ ತಲೆ ಕೆಡಿಸ್ಕೊಳ್ತೀಯ? ನಾನು ಇಂಥವೆಲ್ಲ ಎಷ್ಟು ತಾನೇ ನಾವು ನಿಭಾಯಿಸಿಲ್ಲ. ನೀನು ಒಳ್ಳೆ ನನಗೆ ಇವಾಗ ಬುದ್ಧಿ ಕಲಿಸ್ತೀಯಲ್ಲ ಅಣ್ಣ ನೀನು. ಈ ಮಲ್ಲೇಶಣ್ಣನ ಮೇಲೆ ಯಾಕ ನನಗೆ ಬಲು ಅನುಮಾನ ಬರ್ತೈತಲ್ಲ. ಆಗಲೇ ಅಡಿಕೆ ಗೊನೆ ಎಲ್ಲ ಎತ್ಕೊಂಡು ಹೋಗ್ತಿದ್ದು, ನಾನು ಯಾರಪ್ಪ ಅದು ಅಂತ ಕೂಗ್ ತಕ್ಷಣ ಇವಣ್ಣನೇನು ಇದ್ದಂಗೆ ಕೇಳಿಸ್ತು ನನಗೆ. ತಿರ್ಗಾ ಇವಾಗ ಏನು ಗೊತ್ತಿಲ್ಲರಂಗೆ ನಾಟಕ ಮಾಡ್ಕೊಂಡು ಅಂತಾವೇನಾರ ಮಾತಾಡೋಕೆ ಏನಾರ ಬಂದಿರಬೇಕಾ, ಏನು ಗೊತ್ತಾಗಬಾರ್ದು ಅಂತ ಅನುಮಾನ ಬರಬಾರ್ದು ಅಂತ ನನಗೆ ಯಾಕೆ ಈ ಅಣ್ಣನ ಮೇಲೆ ಡೌಟು. ಈಗ ನೋಡು, ಇಬ್ರು ಅದೆಷ್ಟು ಚೆನ್ನಾಗಿ ಪಿಸ್ ಕೊಡ್ತಿದ್ದಾರೆ ಇಬ್ರು ನಿಂತ್ಕೊಂಡ್ಬಿಟ್ಟು. ನನಗೆ ದಡ್ಡ ಅಂದ್ಕೊಂಡ್ಬಿಡ್ಬೇಕಾ ಇವರು? ದಡ್ಡ ಐತೆ. ನನಗೆ ಯಾಕೆ ಇವನ ಮೇಲೆ ಅನುಮಾನ. ಬೆಳಿಗ್ಗೆನೂ ಇವನ ಮೇಲೆ ಅನುಮಾನ ಇತ್ತು, ಇವಾಗ್ಲೂ ಕೂಡ ಇವನ ಮೇಲೆನೇ ಪಕ್ಕಾ ಅನುಮಾನ ಶುರು ಆಗೈತೆ ನನಗೆ. ಯಾಕಂದ್ರೆ ಕಡೆಗೆ ಲಾಸ್ಟಿಗೆ ಈ ಅಣ್ಣ ನನಗೆ ಮಲ್ಲೇಶಣ್ಣ ಕರೆಕ್ಟಾಗಿ ಕಾಣಿಸ್ತು. ನೋಡಿದ್ರೆ ಈ ಅಣ್ಣನೇನು ಅನ್ಸುತ್ತೆ. ನೋಡೋಣ, ಈ ಒಂದಲ್ಲ ಒಂದು ದಿವಸ ಕಳ್ಳ ಅಂದಮೇಲೆ ಸಿಗಾಕೊಳ್ಳಬೇಕು. ಐತೆ, ಇವಾಗ ಏನು ಗೊತ್ತಿಲ್ರಂಗೆ ಸುಮ್ಮನಿರ್ತೀನಿ. ಪಾಪ ಲೇ ನಿಂಗಣ್ಣ, ಏನೋ ಪಾಪ, ಅಡಿಕೆ ಗೊನೆಗಳು ಇವೆ ಕಣ, ನಮ್ದೇ ಕಣ ಅಡಿಕೆ ಗೊನೆಗಳಿಲ್ಲ. ಅಯ್ಯೋ ಎಷ್ಟೊಂದು ಅಡಿಕೆ ಗೊನೆಗಳೆಲ್ಲ ಕತ್ಕೊಂಡು ಹೋಗಿದ್ರಪ್ಪ ಇವರು. ಪಾಪ ನಿಂಗಣ್ಣ, ಹೆಂಗ ಸಿಕ್ತು ನಿನಗೆ ಇಲ್ಲಿ? ಬೆಳಿಗ್ಗೆಯಿಂದ ಇಲ್ಲೇ ಬಂದು ನಿನ್ಕೊಂಡು ನಾನು ಅಪ್ಪ ನೋಡ್ಕೊಂಡು ಹೋದು ಕಣ, ನೀನು ಇದ್ದಲ್ಲ, ಆದ್ರೆ ಕಾಣಿಸ್ತಿಲ್ಲ. ಇವಾಗ ಹೆಂಗ ಸಿಕ್ತು ಪಾಪ? ಅಣ್ಣ, ಇವಾಗ ಹೆಂಗ್ ಸಿಕ್ತು ಅಂತ ನನಗೂ ಗೊತ್ತಿಲ್ಲ ಕಣ. ಒಟ್ನಲ್ಲಿ ನಾನು ಬಂದಾಗ ದೂರದಲ್ಲಿ ಈ ಮಲ್ಲೇಶಣ್ಣ ಆಯ್ತಲ್ಲ, ಮಲ್ಲೇಶಣ್ಣ ಕಲ್ಲರದೇನೆ ಯಾರೋ ಅಂಗಿ ಹಾಕೊಂಡಿದ್ರು ಕಣ. ಅದು ಯಾರಂತ ನನಗೂ ಗೊತ್ತಾಗ್ಲಿಲ್ಲ. ಇಬ್ರಿದ್ರು ಒಟ್ನಲ್ಲಿ ಒಂದು ಬಿಳಿ ಚೀಲದಲ್ಲಿ ಎಲ್ಲಾದ್ರೂ ಅಡಿಕೆಗಳೆಲ್ಲ ತುಂಬ್ಕೊಳ್ತಿದ್ರು. ನಾನು ಇದ್ಯಾರಿದು ನಮ್ಮ ತೋಟದಲ್ಲಿ ಯಾರೋ ನಿಂತ್ಕೊಂಡು ಏನೋ ಮಾಡ್ತಿದಾರಲ್ಲ ಅಂತ ನನಗೆ ಅನುಮಾನ ಬಂತು. ಒಂದೊಂದು ಸ್ವಲ್ಪ ಮುಂದೆ ಬಂದಂಗೆ ನನಗೆ ನೋಡಿ ಅವರು ಹಿಂದೆ ಹೋಗಕ್ಕೆ ಶುರು ಮಾಡಿದ್ರು. ಆಮೇಲಿಂದ ಯಾರೋ ತಡಿಯೋ ನಿನ್ಕಳ ಬಂದೆ ಅಲ್ಲಿ ಅಂತ ಹೇಳ ತಕ್ಷಣ ಅಲ್ಲೇ ಎಲ್ಲದನ್ನು ಬಿಟ್ಬಿಟ್ಟು ಅಡಿಕೆ ಗೊನೆ ಏನಿದಾವೋ ಎಲ್ಲದನ್ನು ಬಿಟ್ಟು ಪರಾರಿ ಕಾಣಿಸ್ಲೇ ಇಲ್ದಂಗೆ ಹೋಗ್ಬಿಟ್ರು. ಆಮೇಕಿಂದ ಇವರು ನಾನು ನಿಮಗೆ ಫೋನ್ ಮಾಡೋದಂತ ನೋಡ್ತಿದ್ದೆ, ಅಷ್ಟರಲ್ಲಿ ನಮ್ಮ ಮಲ್ಲೇಶಣ್ಣನು ಇವ್ರ ರಂಗಣ್ಣ ಬಂದ್ರು. ಇಷ್ಟ ಆಯ್ತು ಕಣೋ ಅಣ್ಣ. ಅಲ್ಲ ಕಣ್ಲ, ಅದ್ ಯಾರಂತ ಕರೆಕ್ಟ್ ಆಗಿ ನೋಡ್ಕೊಳೋದಲ್ವಲ್ಲ ನೀನು? ದೂರದಿಂದ ಕಾಣಿಸ್ಲಿಲ್ಲ ಅಂತ ಹೇಳ್ತೀಯಲ್ಲ, ಕರೆಕ್ಟ್ ಆಗಿ ಗುರ್ತಿಡಿತೀಯ ಅವ್ನು ಯಾರಂತ? ಇಬ್ರು ನಿಂತಿದ್ರು ಅಡಿಕೆ ಎಲ್ಲ ತುಂಬ್ಕೊಳ್ತಿದ್ರು ಅಂತ ಹೇಳ್ತಿದೀಯಲ್ಲ, ಕರೆಕ್ಟ್ ಆಗಿ ಗುರ್ತಿಡಿತೀಯಲ್ಲ ನೀನು ಅವ್ರಿಗೆ? ಕರೆಕ್ಟ್ ಆಗಿ ನೋಡ್ಕೊಳೋದಲ್ವೇನೋ ನೀನು? ಎಂತ ಕೆಲಸ ಮಾಡ್ಬಿಟ್ಟೆ ನೀನು. ಅವನು ಅಡಿಕೆ ಹೋಗಿದ್ರು ಪರವಾಗಿಲ್ಲ, ಅವ್ನು ಕಳ್ಳ ಯಾರಂತ ನನಗೆ ಸಿಗ್ಬೇಕಿತ್ತು. ಅವನಿಗಿತ್ತು ಇವತ್ತು. ಏನ್ ಮಾಡ್ತೀಯೋ, ಅದೃಷ್ಟ ಚೆನ್ನಾಗೈತಿ ಇವತ್ತು ಒಂದು. ನಿನ್ ಕೈಲಿ ಸಿಗಾಕಣದು ನನ್ನ ಕೈಲ ಹತ್ರ ಸಿಗಾಕಬೇಕಿತ್ತು. ಎಲ್ಲಿ ಯಾವ ಮೂಲೆಯಲ್ಲಿ ಅಡಗಿದ್ರು ಬಿಡ್ತಿರಲ್ಲ ಅವನಿಗೆ. ಹಂಗ್ ಹುಡ್ಕೊಂಬರ್ತಿದ್ದೆ, ಅವನಿಗೆ ಏನು ಅಂತ ತೋರಿಸ್ತಿದ್ದೆ ನಾನು ಏನಂತ. ಎಂತ ಕೆಲಸ ಆಗೋಗ್ಬಿಟ್ಟೈತೆ. ಅವನ ಅದೃಷ್ಟ ಚೆನ್ನಾಗೈತಿ ಬಿಡು. ಲೇ ರಂಗಣ್ಣ, ಇವನೇ ಅಲ್ಲ, ಇವ್ನು ಹಿಂಗೆ ಹೇಳ್ತಿದ್ದಾನೆ. ಇವನು ಪರ್ಮಿಷನ್ ಕಲರ್ ಬಟ್ಟೆ ಅಂತ ಹೇಳ್ತಿದ್ದಾನೆ. ನನಗೆ ನೋಡಿದ ಅಂಕಳ್ಳ ತಪ್ಪಿ ನನಗೆ ಆಚಾರಕ್ಕೆ ಏನಾರು ಹಿಂದೆ ಏನಾರು ತಿರುಗಿ ನೋಡಿದಿದ್ರೆ ರಂಗಣ್ಣ, ಗ್ಯಾರಂಟಿ ನಾನು ಅನ್ಯಾವಾಗ ಸಿಗಾಕೊಂಡ್ಬಿಡ್ತಿದ್ದೆ ಕಳ್ಳ ಇವತ್ತು. ನೋಡ್ರಿ ಸಾವ್ಕಾರ್ರೆ, ನಗಣ ಅವ್ನು ಕಳ್ಳ ಇನ್ನು ಎಂತಾನು ಇರ್ಬೇಕು ನಗಣ. ಎಷ್ಟೊಂದೆಲ್ಲ ಅದನ್ನು ಅಡಿಕೆ ಗೊನೆಗಳೆಲ್ಲ ಕುಯ್ದು ನೋಡ್ರಿ. ಸಾಮಾನ್ಯಕ್ಕೆಲ್ಲ ಬೇಲಿ ಅಡಿಲೋ ಎಲ್ಲೋ ಇಟ್ಟಿದ್ರು ಅನ್ಸುತ್ತೆ, ಬಚ್ಚಿಟ್ಟಿದ್ರು ಅನ್ಸುತ್ತೆ. ಇವಾಗ ಎತ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಅಷ್ಟರಲ್ಲಿ ಹೆಂಗ ನಮ್ಮ ನಿಂಗಣ್ಣ ಬಂದ್ಬಿಟ್ಟು ಹೆಂಗ ಇದು ಮಾಡಿದ್ದಾರೆ. ನೋಡು ಎಂತ ಕೆಲಸ ಮಾಡಿದಾರಂತ. ಅಬಾ ಅಲ್ಲ ಕಣ್ಣಿಂಗಣ್ಣ, ಎಂತ ಕೆಲಸ ಮಾಡ್ಬಿಟ್ಟಿದ್ಯಾ ನೀನು?
ಆ ಕಳ್ಳ ಯಾರಂತ ಒಂದ್ ಸ್ವಲ್ಪನಾದ್ರೂ ಒಂದ್ ಚೂರ್ ಕ್ಲೂ ಕೊಟ್ಟಿದ್ರೆ ನಾನು ಇಲ್ಲೇನೆ ಇದ್ದೆ ಕಣ, ಪಕ್ಕ ತೋಟದಲ್ಲಿ ಇದ್ದೆ, ಹೆಂಗ ನಾನು ಓಡ್ ಬಂದ್ಬಿಡ್ತಿದ್ದೆ ಕಣ. ಪಟ್ ಅಂತ ಹಿಡಿದ್ಬಿಟ್ಟು ಅದ್ ಯಾರಂತ ಸಾವುಕಾರಿಗೆ ವಾಪಸ್ ಬಿಡ್ಬೋದಿತ್ತಲ್ಲ, ನಾವು ಪೊಲೀಸ್ ಅವ್ರಿಗೆಲ್ಲ ವಾಪಸ್ ಬಿಡ್ಬೋದಿತ್ತು. ಎಂತ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ಯಾ ಇವತ್ತು ನೀನು. ಇರ್ಲಿ ಇರ್ಲಿ ಬಿಡು. ಕಳ್ಳ ಎಲ್ಲೋಗ್ತಾರಣ, ಕಳ್ಳ ಎಲ್ಲೋಗ್ತಾನೆ, ಸಿಗಾಕಂತಾನೆ, ಸುಮ್ಕಿರುವ. ತಲೆ ಕೆಡಿಸ್ಕೊಬೇಡ ನೀನು. ಪಾಪ ನಿಂಗಣ ಹೆಂಗ ಒಳ್ಳೆ ಕೆಲಸ ಮಾಡಿದ್ಯಾ ಕಣ ಮಗ ನೀನು. ಬೆಳಿಗ್ಗೆನೆ ಹೆಂಗ ತೋಟದ ಹತ್ರ ಬಂದಿದ್ಯಾ. ನಾವು ಸಾಮಾನ್ಯಕ್ಕೆ ತೋಟದ ಹತ್ರ ಬಂದಿಲ್ಲ ಅಂತ ನಾನು ಅಪ್ಪ ಅನ್ಕೊಂತಿದ್ದು. ಹೆಂಗ ತೋಟದ ಹತ್ರ ಬಂದು ಹೆಂಗ ನೀನು ಬಂದಿದ್ದಕ್ಕೆ ಅದ್ ನಮ್ಮ ಅದೃಷ್ಟಕ್ಕೆ ಹೆಂಗ ಎಲ್ಲ ಹೋಗಿದ್ದ ಅಡಿಕೆಗಳು ವಾಪಸ್ ಸಿಕ್ಕಿವು. ಇಲ್ಲ ಅಂದಿದ್ರೆ ಅನ್ಯಾಯವಾಗಿ ಎಲ್ಲದನ್ನು ಕಳೆದೋಗ್ಬಿಡ್ತಿತ್ತು ಕಳ ಪಾಪ. ಅದಕ್ಕೆ ಹೇಳೋದು ನ್ಯಾಯದಿಂದ ದುಡ್ದಿದ್ದು ಯಾವತ್ತೂ ಹೋಗಲ್ಲ ಅಂತ ಹೇಳೋದು. ಯಾಕೆ ಹೇಳು, ಹೆಂಗ ಒಳ್ಳೆ ಟೈಮಿಗೆ ಬಂದೆ ಕಣಪ್ಪ. ಅಣ್ಣ ಇನ್ನೂ ಒಂದ್ 2-3 ಗೊನೆಗಳು ಎತ್ಕೊಂಡು ಹೋದ್ರು ಅನ್ಸುತ್ತೆ ಕಣ, ನನಗೆ ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ ಏನಿಲ್ಲ. ಬಿಡತ್ಲಾಗ ಹೋಗ್ಲಿ, ಇನ್ನೊಂದ್ 2-3 ಯಾಕೆ ಯೋಚನೆ ಮಾಡೋಣ. ಸದ್ಯ ಇಷ್ಟಾದ್ರೂ ಸಿಕ್ಕಿವಲ್ಲ ನಮ್ಮ ಅದೃಷ್ಟಕ್ಕೆ. ಹೆಂಗ ಇರ್ಲಿ ಬಿಡು, ಅವ್ನು ಯಾರ ಇರ್ಲಿ, ಸಿಗಾಕ ಬೀಳೋಕು ನಮ್ ತವ ಒಂದಲ್ಲ ಒಂದ್ ದಿವಸ. ನಡೀರಿ ಹೋಗ ನೀನೇನು. ಇವೆಲ್ಲ ಅಡಿಕೆ ಗೊನೆ ಎಲ್ಲ ತೆಗ್ದು ತೋಟದ ಮನೇಲಿ ಇಟ್ಟು ಬರ್ತೀನಿ ನಾನೇ. ತಡಿಯಲ್ಲ ಪಾಪ, ನಾನು ಬರ್ತೀನಿ, ಇಬ್ರು ಸೇರ್ಕೊಂಡ್ಬಿಟ್ಟು ಎತ್ತಿಡೋಣ ನಡಿ. ಅಪ್ಪ ನಡಿಯಪ್ಪ, ನೀನೇನು ಬೇಜಾರು ಮಾಡ್ಕೊಬೇಡ ನಡಿ. ಮುಂದೆ ಅದೇನೇನು ಮಾಡ್ಬೇಕಂತ ಐತೆ ನನಗೆ. ಯಾರ ಮುಂದೆ ನೀವು ಇಲ್ಲಿ ಮಾತಾಡೋದು ಬೇಡ, ಅಲ್ಲಿ ಮಂತವ ಮಾತಾಡೋಣಂತೆ. ನಡಿ ಹೋಗೋಣ ಪಾಪ. ನಿಂಗಣ ಬಾರ ನೋಡ, ಹೆಂಗ ನೆನ್ನೆ ಇನ್ನು ಬಂದೆ, ಇವತ್ತು ನಿನ್ನಿಂದ ಆಗಿ ನೀನು ಬಂದಿದ್ದಕ್ಕೆ ನಮ್ಗೆ ನೋಡಿಂಗೆ. ನಾನು ಅಪ್ಪ ಏನೋ ಕೆಲ್ಸದ ಮೇಲೆಲ್ಲ ಹೋಗಿದ್ದು, ಹೆಂಗ ನೀನು ತೋಟದ ಹತ್ರ ಬಂದಂತ ಹೆಂಗ ಒಳ್ಳೇದಾಯ್ತು. ಹಿಂಗೆ ಒಂದೊಂದಾಗೆ ಹೆಂಗ ಒಳ್ಳೇದಾಗ್ತಿರ್ಬೇಕು, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಚೆನ್ನಾಗಿರೋಣ ಸದ್ಯ.